ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಅಕೌಂಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೀರೀಸ್. ಸೊ ನಾವು ವಿಲೇಜ್ ಅಕೌಂಟೆಂಟಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಒಂದು PYQಗಳನ್ನು ವಿಡಿಯೋ ಬೈ ವಿಡಿಯೋ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಕ್ವಶನ್ಗಳನ್ನು ಪ್ರತಿಯೊಂದು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದ್ರ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಥಿಯರಿ ಪಾರ್ಟ್ಗಳನ್ನು ಎಲ್ಲ ಡಿಸ್ಕಸ್ ಮಾಡೋಣ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಡಿಫಿಕಲ್ಟಿ ಲೆವೆಲ್ ಇರುತ್ತೆ ಅಂತ. ಸೊ ನಿಮಗೆ ಇವಾಗ ಪ್ರೀವಿಯಸ್ ಇಯರ್ ಕ್ವಶನನ್ನು ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 1. ಸೊ ಏನು ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಆ್ಯನಿಮಲ್ ಅಸೋಸಿಯೇಟೆಡ್ ವಿತ್ ದ ನ್ಯಾಷನಲ್ ಎಂಬ್ಲಮ್. ಸೊ ನಮ್ಮದು ನ್ಯಾಷನಲ್ ಏನು ಎಂಬ್ಲಮ್ ಇದೆ ಅಲ್ಲ, ಸೊ ಅದರಲ್ಲಿ ಯಾವ ಒಂದು ಆ್ಯನಿಮಲ್ಸ್ಗಳಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನಲ್ಲಿ ನೋಡ್ಬೋದು, ಲಯನ್ ಇದೆ, ಎಲಿಫೆಂಟ್ ಇದೆ, ಹಾರ್ಸ್ ಇದೆ, ಬುಲ್ ಇದೆ ಹಾಗೂ ಟೈಗರ್ ಇದೆ. ಸೊ ಥಿಂಕ್ ಮಾಡಿ ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ. ಸೊ ಇದು ಕರೆಕ್ಟ್ ಆನ್ಸರ್ ಯಾವುದು ಅಂತ ಆಪ್ಷನ್ ನಂಬರ್ ಡಿ. ಆಪ್ಷನ್ ಡಿ ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್. ಸೊ ಯಾಕಂದರೆ ಇದರಲ್ಲಿ ಟೈಗರು ಬರಲ್ಲ. ಸೊ ಇದ್ರ ಬಗ್ಗೆ ನಾವು ಥಿಯರಿಯನ್ನು ನೋಡೋದಾದರೆ, ಥಿಯರಿ ಯಾಕೆ ಇಂಪಾರ್ಟೆಂಟು ಅಂದರೆ, ಮುಂದಿನ ಯಾವುದೇ ಒಂದು ಎಕ್ಸಾಮ್ ಆಗಲಿ, ಇದೇ ಎಕ್ಸಾಮ್ ಆಗಲಿ, ಇದರ ಸುತ್ತಮುತ್ತ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ಬೋದು ಅಂದರೆ, ಸೊ ಇದ್ರ ಒರಿಜಿನ್ ನೋಡಿದರೆ ನಾವು ಅಶೋಕನ್ ಟೈಮಲ್ಲಿ ಮಾಡಿರ್ತಕ್ಕಂತಹ ಒಂದು ಸಿಂಬಲ್. ಹಾಗೆ ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಸಾರನಾಥದಲ್ಲಿ ಲೊಕೇಟೆಡ್ ಆಗಿದೆ. ಇದು ಇಲ್ಲಿ ಬುದ್ಧ ಅವರು ಫಸ್ಟ್ ಟೈಮು ಅವರು ಸೆಮೋನನ್ನು ನಡೆಸಿದರು. ಹಾಗೆ ಇದು ಒರಿಜಿನಲ್ ಪಾರ್ಟ್ ಎಲ್ಲಿದೆ ಅಂದರೆ ಅಶೋಕ ಪಿಲ್ಲರ್ ಅಲ್ಲಿ ಈ ಸಿಂಬಲ್, ಈ ಒಂದು ಎಂಬ್ಲಮ್ ನಾವು ಅಲ್ಲಿಂದ ತೆಗೆದುಕೊಂಡಿದ್ದು. ಹಾಗೆ ಇದು ಯಾವುದರಿಂದ ಮಾಡಿದ್ರು ಅಂದರೆ ಸ್ಯಾಂಡ್ ಸ್ಟೋನಿಂದ ಮಾಡಿದ್ದು. ಸೊ ಇದು ಒಂದು ನಮಗೆ ಧರ್ಮದ ಒಂದು ಸಂಕೇತವಾಗಿ ರೂಪುಗೊಳ್ಳುತ್ತೆ. ಹಾಗೆ ನೀವು ಇದರ ಸ್ಟ್ರಕ್ಚರನ್ನು ಡಿಸ್ಕಸ್ ಮಾಡಬೇಕು. ಯಾಕೆ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿಂದನೇ ಜಾಸ್ತಿ ಕ್ವಶನ್ಸ್ಗಳು ಬರ್ತವೆ. ಸೊ ನೀವು ಟಾಪ್ ಪೋರ್ಷನಲ್ಲಿ ನೋಡಿದಾಗ 4 ಸಿಂಹಗಳು ಕಾಣ್ತವೆ ನಿಮಗೆ. ಒಂದು ಸಿಂಹ ಹಿಂದೆ ಹಿಡನ್ ಆಗಿರುತ್ತೆ. ಸೊ ಇದು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಪವರು, ಕರೇಜು, ಕಾನ್ಫಿಡೆನ್ಸು ಹಾಗೆ ಫೇತ್ ಅನ್ನು ಇದು ಸಿಂಬಲೈಸ್ ಆಗಿ ನಮಗೆ ತೋರಿಸುತ್ತೆ. ಸೊ ಈ ವರ್ಡ್ಸ್ ಏನಿದಾವಲ್ಲ ಇವು ತುಂಬಾ ಇಂಪಾರ್ಟೆಂಟು. ಇವನ್ನ MCQನಲ್ಲಿ ಕೇಳ್ತಾರೆ. ಹಾಗೆ ನೀವು ಮಿಡಲ್ ಪೋರ್ಷನಲ್ಲಿ ನೋಡಿದಾಗ ಅಲ್ಲಿ 4 ಆ್ಯನಿಮಲ್ಸ್ಗಳು ಕಾಣ್ತವೆ ನಿಮಗೆ. ಇಲ್ಲೇನು ಮಿಡಲ್ಸ್ ಪೋರ್ಷನ್ಗಳಿದಾವಲ್ಲ, ಇಲ್ಲಿ 4 ಆ್ಯನಿಮಲ್ಸು ಸರೌಂಡೆಡ್ ಬೈ ದಿ ಧರ್ಮಚಕ್ರ ಅಂತ ನೋಡ್ಬೋದು. ಅವು ಯಾವ 4 ಆ್ಯನಿಮಲ್ಸಪ್ಪ ಅಂದರೆ ಎಲಿಫೆಂಟು, ಹಾರ್ಸು, ಬುಲ್ಲು ಹಾಗೆ ಲಯನ್. ಹಾಗೆ ಈ ಎಲ್ಲ ಆ್ಯನಿಮಲ್ಸ್ಗಳು ಏನೇನು ಸಿಂಬಲೈಸ್ ಮಾಡ್ತವೆ ಅಂದರೆ, ಎಲಿಫೆಂಟು ಬುದ್ಧಾಸ್ ಕನ್ಸೆಪ್ಷನ್ ಆ್ಯಂಡ್ ದ ವಿಸ್ಡಮ್, ಬುದ್ಧನ ಒಂದು ವಿಸ್ಡಮನ್ನು ಸಿಂಬಲೈಸ್ ಮಾಡ್ತವೆ. ಹಾರ್ಸ್ ಏನು ಮಾಡುತ್ತೆ ಅಂದರೆ ಎನರ್ಜಿ ಹಾಗೂ ಮೊಮೆಂಟನ್ನು ಸಿಂಬಲೈಸ್ ಮಾಡುತ್ತೆ. ಬುಲ್ಲು ಸ್ಟ್ರೆಂತು ಮತ್ತು ಹಾರ್ಡ್ ವರ್ಕ್. ಲಾಯನು ಲೀಡರ್ಶಿಪ್ ಆ್ಯಂಡ್ ಸೊವೆರ್ಜಿನಿಟಿ ಅನ್ನು ಸಿಂಬಲೈಸ್ ಆಗಿ ನಮಗೆ ತೋರಿಸುತ್ತೆ. ನೀವು ಕೆಳಗಿನ ಪಾಠದಲ್ಲಿ ನೋಡಿದಾಗ ಲೋಟಸ್ ಕಾಣುತ್ತೆ. ಸೊ ಇದು ಏನು ತೋರಿಸುತ್ತೆ ಅಂದರೆ ಲೈಫನ್ನು, ಕ್ರಿಯೇಷನ್ನು ಮತ್ತು ಎಕ್ಸಿಸ್ಟೆನ್ಸನ್ನು ತೋರಿಸುತ್ತೆ. ಹಾಗೆ ನೀವು ಇದು ಕೆಳಗಡೆ ನೋಡಿದಾಗ ಸತ್ಯಮೇವ ಜಯತೆ ಅಂತ ಬರೆದಿರುತ್ತೆ. ಅದು ದೇವನಾಗರಿ ಲಿಪಿನಲ್ಲಿ ಬರೆದಿರ್ತಾರೆ. ಸೊ ಇದರ ಅರ್ಥ ಏನಂದರೆ ಟ್ರುತ್ ಅಲೋನ್ ದ ಟ್ರಂಫಸ್ ಅಂತ, ಅಂದರೆ ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತೆ ಅಂತ. ಇದು ಎಲ್ಲಿಂದ ತೆಗೆದುಕೊಂಡಿದ್ದಾರಪ್ಪ ಅಂದರೆ ಮುಂಡಕ ಉಪನಿಷತ್ತಿನಲ್ಲೇ ತೆಗೆದುಕೊಂಡಿದ್ದಾರೆ. ಹಾಗೆ ಇದು ಪಾರ್ಟ್ ಆಫ್ ವೇದಿಕ್ ಲಿಟ್ರೇಚರಲ್ಲಿ ನೀವು ನೋಡ್ಬೋದು. ಹಾಗೆ ನಾವು ಇದನ್ನು ನ್ಯಾಷನಲ್ ಮೋಟೋ ಆಗಿ ಅದು ನಾವು ತೆಗೆದುಕೊಂಡಿದ್ದೇವೆ. ಇನ್ನು ನೋಡಿದಾಗ ನೀವು ಧರ್ಮಚಕ್ರದ ಬಗ್ಗೆ ತಿಳ್ಕೊಬೇಕಾದ್ರೆ ಇದರಲ್ಲಿ ಇದನ್ನು ನಾವು ಏನಂತ ಕರಿತೀವಿ, ಆಲ್ಸೋ ವೀಲ್ ಆಫ್ ಲಾ ಅಂತ ಕರಿತೀವಿ. ಹಾಗೆ ಇದರಲ್ಲಿ 24 ಸ್ಪೈಕ್ಗಳಿದ್ದಾವೆ. ಹಾಗೆ ಇದು ನಮ್ಗೆ ಏನು ರೀಪ್ರೆಸೆಂಟ್ ತೋರಿಸುತ್ತೆ ಅಂದರೆ ಧರ್ಮ, ಪ್ರೋಗ್ರೆಸ್ ಆ್ಯಂಡ್ ಜಸ್ಟಿಸ್ ಬಗ್ಗೆ ನಮಗೆ ರೀಪ್ರೆಸೆಂಟ್ ಆಗಿ ತೋರಿಸುತ್ತೆ. ಸೊ ಇದು ನೀವು ಎಲ್ಲಿ ನೋಡ್ಬೋದು ಅಂದರೆ ನ್ಯಾಷನಲ್ ಎಂಬ್ಲಮಲ್ಲಿ ನೋಡ್ಬೋದು. ಹಾಗೆ ನ್ಯಾಷನಲ್ ಫ್ಲ್ಯಾಗಲ್ಲಿ ಕೂಡ ನೀವು ಇದನ್ನು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹಲವಾರು ಕ್ವಶನ್ಸ್ಗಳನ್ನು ವಿಲೇಜ್ ಅಕೌಂಟೆಂಟ್ ಅಂತ ನಾವು ತೆಗೆದುಕೊಂಡು ಡಿಸ್ಕಸ್ ಮಾಡೋಣ. ಹಾಗೆ ಅದರ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಥಿಯರಿಯನ್ನು ಡಿಸ್ಕಸ್ ಮಾಡೋಣ. ಮುಂದೆ ಬರುವ ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಸೊ ಈ ಸೀರೀಸನ್ನು ನೀವು ಫಾಲೋ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟಿ ಲೆವೆಲಲ್ಲಿ ಎಕ್ಸಾಮ್ಸ್ಗಳು ಕ್ವಶನ್ಸ್ಗಳನ್ನು ಕೇಳ್ತಾರಂತ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.